1975ರ ಏಪ್ರಿಲ್ 19ರಂದು ಭಾರತವು ತನ್ನ ಮೊದಲ ಉಪಗ್ರಹ ಆರ್ಯಭಟವನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಿತು ಮತ್ತು ಇದರೊಂದಿಗೆ ಭಾರತದ ಬಾಹ್ಯಾಕಾಶ ಪ್ರಯಾಣ ಪ್ರಾರಂಭವಾಯಿತು. ದೇಶದ ಮೊದಲ ಉಪಗ್ರಹ ಆರ್ಯಭಟಕ್ಕೆ ಮಹಾನ್ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞ ಆರ್ಯಭಟರ ಹೆಸರನ್ನು ಇಡಲಾಯಿತು. ಆರ್ಯಭಟವನ್ನು ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಿಸಲಾಗಿತ್ತು. ಆದರೆ ಆ ಸಮಯದಲ್ಲಿ ಭಾರತವು ಉಪಗ್ರಹವನ್ನು ಉಡಾವಣೆ ಮಾಡಲು ಅಗತ್ಯವಾದ ಸಂಪನ್ಮೂಲಗಳ ಕೊರತೆಯನ್ನು ಹೊಂದಿತ್ತು. ಇದರಿಂದಾಗಿ ಭಾರತವು ಆಗಿನ ಸೋವಿಯತ್ ರಷ್ಯಾದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಈ ಒಪ್ಪಂದದ ಅಡಿಯಲ್ಲಿ ಸೋವಿಯತ್ ರಷ್ಯಾ ತನ್ನ ರಾಕೆಟ್ನ ಸಹಾಯದಿಂದ ಭಾರತದ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿತು ಮತ್ತು ಅದಕ್ಕೆ ಪ್ರತಿಯಾಗಿ ಭಾರತವು ಸೋವಿಯತ್ ರಷ್ಯಾಕ್ಕೆ ಹಡಗುಗಳನ್ನು ಪತ್ತೆ ಹಚ್ಚಲು ತನ್ನ ಬಂದರುಗಳನ್ನು ಬಳಸಲು ಅನುಮತಿಸಿತ್ತು. ಅದರ ನಂತರ ಈ ದಿನ ಆರ್ಯಭಟವನ್ನು ಸೋವಿಯತ್ ರಷ್ಯಾದ ರಾಕೆಟ್ ಉಡಾವಣಾ ಸಂಕೀರ್ಣವಾದ ಕಪುಸ್ಟಿನ್ ಯಾರ್ನಿಂದ ಸೋವಿಯತ್ ಕಾಸ್ಮಾಸ್ 3M ರಾಕೆಟ್ನಿಂದ ಉಡಾವಣೆ ಮಾಡಲಾಯಿತು. ಆದರೆ ಕೇವಲ 4 ದಿನಗಳ ನಂತರ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳಲಾರಂಭಿಸಿದವು ಮತ್ತು 5ನೇ ದಿನದಂದು ಉಪಗ್ರಹದ ಸಂಪರ್ಕವು ಕಳೆದುಹೋಯಿತು. ನಂತರ 1992ರ ಫೆಬ್ರವರಿ 10ರಂದು ಉಪಗ್ರಹವು ಭೂಮಿಯ ವಾತಾವರಣಕ್ಕೆ ಮರಳಿತು. 1910ರ ಏಪ್ರಿಲ್ 19ರಂದು ದೇಶದ ಯುವ ಕ್ರಾಂತಿಕಾರಿ ಅನಂತ ಲಕ್ಷ್ಮಣ್ ಕಾನ್ಹೆರೆ ಅವರನ್ನು ಕೇವಲ 19ನೇ ವಯಸ್ಸಿನಲ್ಲಿ ಬ್ರಿಟಿಷರು ಗಲ್ಲಿಗೇರಿಸಿದರು. ಅನಂತ ಲಕ್ಷ್ಮಣ್ ಅವರು ಮಾತೃಭೂಮಿಗಾಗಿ ತಮ್ಮ ಜೀವವನ್ನು ಸಂತೋಷದಿಂದ ತ್ಯಾಗ ಮಾಡಿದ ಕ್ರಾಂತಿಕಾರಿಗಳಲ್ಲಿ ಒಬ್ಬರು. ಅವರು ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯಲ್ಲಿ 1891ರಲ್ಲಿ ಜನಿಸಿದರು. ಅವರು ಬಾಲ್ಯದಿಂದಲೂ ಕ್ರಾಂತಿಕಾರಿ ಚಿಂತನೆಗಳನ್ನು ಹೊಂದಿದ್ದರು ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ಬಯಸಿದ್ದರು. ಮುಂದೆ ಅವರು ಬ್ರಿಟಿಷರ ವಿರುದ್ಧದ ಚಳುವಳಿಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದರು. ಮಹಾರಾಷ್ಟ್ರದಲ್ಲಿ ಯುವಕರು ಅಭಿನವ ಭಾರತ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದ್ದ ಕಾಲವದು. ವೀರ ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರ್ ಅವರು ಈ ಸಂಘಟನೆಯ ಪ್ರಮುಖ ರೂವಾರಿಗಳಾಗಿದ್ದರು. ಅನಂತ ಲಕ್ಷ್ಮಣ್ ಕೂಡ ಈ ಸಂಘಟನೆಗೆ ಸೇರ್ಪಡೆಯಾದರು. ಅಂತಿಮವಾಗಿ 1909ರ ಡಿಸೆಂಬರ್ 21ರಂದು ಅವರು ಬ್ರಿಟಿಷ್ ಅಧಿಕಾರಿ ಜಾಕ್ಸನ್ ಅವರಿಗೆ ಗುಂಡು ಹೊಡೆದರು. ಅನಂತ ಲಕ್ಷ್ಮಣ್ ಕಾನ್ಹೆರೆ, ದೋಂಡೋ ಕೇಶವ್ ಕರ್ವೆ ಮತ್ತು ವಿನಾಯಕ ದೇಶಪಾಂಡೆ ಅವರಿಗೆ ಕೊಲೆಯ ಆರೋಪದ ಮೇಲೆ ಮರಣದಂಡನೆ ವಿಧಿಸಲಾಯಿತು ಮತ್ತು ನಂತರ ಅನಂತ ಲಕ್ಷ್ಮಣ್ ಕಾನ್ಹೆರೆ ಅವರನ್ನು 1910ರ ಏಪ್ರಿಲ್ 19ರಂದು ಗಲ್ಲಿಗೇರಿಸಲಾಯಿತು. ಅಮೆರಿಕದ ಸ್ವಾತಂತ್ರ್ಯ ಚಳವಳಿಯು 1775ರ ಏಪ್ರಿಲ್ 19ರಂದು ಪ್ರಾರಂಭವಾಯಿತು. ಆ ಸಮಯದಲ್ಲಿ ಅಮೆರಿಕ ಇಂಗ್ಲೆಂಡಿನ ಹಿಡಿತದಲ್ಲಿತ್ತು. ಬ್ರಿಟಿಷರು ಅಲ್ಲಿ 13 ವಸಾಹತುಗಳನ್ನು ಸ್ಥಾಪಿಸಿದ್ದರು. ಅಲ್ಲಿನ ಎಲ್ಲಾ ನೀತಿಗಳನ್ನು ಇಂಗ್ಲೆಂಡ್ ಮಾಡಿತು. 1775ರಿಂದ 1783ರವರೆಗೆ ನಡೆದ ಈ ಸಂಘರ್ಷದಲ್ಲಿ ಈ 13 ವಸಾಹತುಗಳು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಸ್ವಾತಂತ್ರ್ಯವನ್ನು ಸಾಧಿಸಿದವು. ಅದರ ನಂತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ರಚನೆಯಾಯಿತು. ಈ ಯುದ್ಧವನ್ನು ಕ್ರಾಂತಿಕಾರಿ ಯುದ್ಧ ಅಥವಾ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯುತ್ತಾರೆ. ಈ ಸಂಪೂರ್ಣ ಕ್ರಾಂತಿಯ ಸಮಯದಲ್ಲಿ ಜನರಲ್ ಜಾರ್ಜ್ ವಾಷಿಂಗ್ಟನ್ ಅವರು ಅಮೆರಿಕನ್ ಸೈನ್ಯದ ನೇತೃತ್ವ ವಹಿಸಿದ್ದರು. ನಂತರ ಅವರು 1789ರಲ್ಲಿ ಅಮೆರಿಕದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರನ್ನು ಅಮೆರಿಕದ ರಾಷ್ಟ್ರ ನಿರ್ಮಾಪಕ ಎಂದು ಕರೆಯುತ್ತಾರೆ. ಅಮೆರಿಕದ ವಾಷಿಂಗ್ಟನ್ ನಗರಕ್ಕೆ ಅವರ ಹೆಸರನ್ನು ಇಡಲಾಗಿದೆ. ಅಮೆರಿಕದಲ್ಲಿ ಮೂಲತಃ 1773ರ ಡಿಸೆಂಬರ್ 16ರಂದು ಬೋಸ್ಟನ್ ಟೀ ಪಾರ್ಟಿಯ ರೂಪದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಅಡಿಪಾಯವನ್ನು ಹಾಕಲಾಯಿತು. ಬೋಸ್ಟನ್ನ ಗ್ರಿಫಿನ್ ವಾರ್ಫ್ನಲ್ಲಿ ನಡೆದ ಈ ಘಟನೆಯು ಬ್ರಿಟನ್ಗೆ ಅಮೆರಿಕನ್ನರು ತಮ್ಮ ದೌರ್ಜನ್ಯವನ್ನು ಮೌನವಾಗಿ ಸಹಿಸುವುದಿಲ್ಲ ಎಂದು ತೋರಿಸಿತ್ತು. ಪರಿಣಾಮವಾಗಿ 13 ವಸಾಹತುಗಳಲ್ಲಿನ ಅಮೆರಿಕನ್ ದೇಶಭಕ್ತರು ಒಗ್ಗೂಡಿದರು ಮತ್ತು ಅಮೆರಿಕದ ಸ್ವಾತಂತ್ರ್ಯ ಚಳುವಳಿ ಅಲ್ಲಿಂದ ಪ್ರಾರಂಭವಾಯಿತು. 1882ರ ಏಪ್ರಿಲ್ 19ರಂದು ವಿಕಾಸ ಸಿದ್ಧಾಂತದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ ಬ್ರಿಟನ್ನಲ್ಲಿ ನಿಧನರಾದರು. 1859ರ ನವೆಂಬರ್ 24ರಂದು ಚಾರ್ಲ್ಸ್ ಡಾರ್ವಿನ್ ಅವರ ಪುಸ್ತಕ ಆನ್ ದಿ ಒರಿಜಿನ್ ಆಫ್ ಸ್ಪೀಶೀಸ್ ಅನ್ನು ಪ್ರಕಟಿಸಲಾಯಿತು. ಈ ಪುಸ್ತಕದಲ್ಲಿಯೇ ಥಿಯರಿ ಆಫ್ ಎವಲ್ಯೂಷನ್ ಎಂಬ ಅಧ್ಯಾಯವಿದ್ದು ಮಂಗಗಳಿಂದ ನಾವು ಹೇಗೆ ಮನುಷ್ಯರಾದೆವು ಎಂದು ಹೇಳಲಾಗಿದೆ. ಚಾರ್ಲ್ಸ್ ಡಾರ್ವಿನ್ ನಮಗೆಲ್ಲರಿಗೂ ಒಂದೇ ಪೂರ್ವಜ ಎಂದು ನಂಬಿದ್ದರು. ನಮ್ಮ ಪೂರ್ವಜರು ಕೋತಿಗಳು, ಆದರೆ ಕೆಲವು ಕೋತಿಗಳು ವಿವಿಧ ಸ್ಥಳಗಳಲ್ಲಿ ವಿಭಿನ್ನವಾಗಿ ವಾಸಿಸಲು ಪ್ರಾರಂಭಿಸಿದವು. ಇದರಿಂದಾಗಿ ಅವರ ಅಗತ್ಯಗಳಿಗೆ ಅನುಗುಣವಾಗಿ ಕ್ರಮೇಣ ಬದಲಾವಣೆಗಳು ಸಂಭವಿಸಲಾರಂಭಿಸಿದವು.
ಅವರಲ್ಲಿನ ಬದಲಾವಣೆಗಳು ಅವರ ಮುಂದಿನ ಪೀಳಿಗೆಯಲ್ಲಿ ಗೋಚರಿಸಲಾರಂಭಿಸಿದವು. ಈ ಸಿದ್ಧಾಂತದ ಮೂಲಕ ಮಂಗಗಳ ಜಾತಿಯಾದ ಒರಾಂಗುಟಾನ್ನಲ್ಲಿನ ಒಂದು ಸಂತಾನ ಮರಗಳ ಮೇಲೆ ಮತ್ತು ಇನ್ನೊಂದು ಸಂತಾನ ನೆಲದ ಮೇಲೆ ವಾಸಿಸಲು ಪ್ರಾರಂಭಿಸಿದವು ಎಂದು ಅವರು ಹೇಳಿದ್ದರು. ನೆಲದ ಮೇಲೆ ವಾಸಿಸಲು ಪ್ರಾರಂಭಿಸಿದವನು ತನ್ನ ಜೀವನೋಪಾಯಕ್ಕಾಗಿ ಹೊಸ ಕಲೆಗಳನ್ನು ಕಲಿತ. ಅವನು ನಿಲ್ಲಲು, 2 ಕಾಲುಗಳ ಮೇಲೆ ನಡೆಯಲು, 2 ಕೈಗಳನ್ನು ಬಳಸಲು ಕಲಿತ. ಹೊಟ್ಟೆ ತುಂಬಿಸಿಕೊಳ್ಳಲು ಬೇಟೆಯಾಡಿ ನಂತರ ಕೃಷಿ ಕಲಿತು. ಹೀಗೆ ಒರಾಂಗುಟಾನ್ನ ಮಗ ಕೋತಿಯಿಂದ ಮಾನವನಾದ ಎಂದು ಅವರ ಸಿದ್ಧಾಂತವು ಹೇಳುತ್ತದೆ. ವಿಶ್ವ ಯಕೃತ್ತಿನ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 19ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವ ಉದ್ದೇಶವು ಯಕೃತ್ತಿಗೆ ಸಂಬಂಧಿಸಿದ ಜಾಗತಿಕ ಸಮಸ್ಯೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಮತ್ತು ಅದನ್ನು ತಡೆಗಟ್ಟಲು ಅವರಿಗೆ ಶಿಕ್ಷಣ ನೀಡುವುದು ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ವಿಶ್ವ ಯಕೃತ್ತಿನ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು. ಇದನ್ನು ಮೊದಲ ಬಾರಿಗೆ 2012ರ ಏಪ್ರಿಲ್ 19ರಂದು ಅಧಿಕೃತವಾಗಿ ಆಚರಿಸಲಾಯಿತು. ಪ್ರತಿ ವರ್ಷ ಅನೇಕ ಆರೋಗ್ಯ ಸಂಸ್ಥೆಗಳು, ಆಸ್ಪತ್ರೆಗಳು ಮತ್ತು ಯಕೃತ್ತಿನ ಚಿಕಿತ್ಸಾ ಕೇಂದ್ರಗಳು ವಿಶ್ವ ಯಕೃತ್ತಿನ ದಿನವನ್ನು ಆಚರಿಸಲು ವಿವಿಧ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳನ್ನು ಆಯೋಜಿಸುತ್ತವೆ.